ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವಾರ್. ಅಂತೂ ಇಂತೂ ಸರ್ಕಸ್ ಮುಗೀತು, ಸಂಪುಟ ವಿಸ್ತರಣೆ ಭಾಳ ತೊಂದರೆ ಇತ್ತು. ಇನ್ನೂ ಇದು ಮುಗೀತದ, ಸಮಾಧಾನ ಆಗ್ತಾರೆ ಎಲ್ಲರೂ ಅನ್ನುವಂಥ ಮಾತಿಲ್ಲ. ಯಾಕಂದ್ರೆ ಎಲ್ಲರೂ ಅಸಮಾಧಾನಿತರಣ. ತಮಗೆ ಬೇಕಾದಂಥ ಖಾತೆಗಳು ಸಿಗಲಿ ಅನ್ನೋದ್ರೆ ಎಲ್ಲರೂ ಬೈಕೆ. ಅಂದ್ರೆ ಹಂಗೆ ಎಲ್ಲರಿಗೂ ಕೊಡಲಿಕ್ಕೆ ಏನು ಸಾಧ್ಯ ಇದೆ. ಆದರೆ ಕೆಲವೊಬ್ರು ಪಡೆದ್ರು, ಕೆಲವೊಬ್ರು ಇಲ್ಲ. ಅಂತೂ ಮುಗೀತು. ಇನ್ನೂ ಏನು ಹೇಳಿದ್ರು ಗೊತ್ತಿಲ್ಲ. ಮತ್ತು ಹೊಸ ರಾದ್ಧಾಂತಗಳೇನಾಗ್ತಾವೆ ಅಂತೇಳಿ. ಬಟ್ ಇದರಲ್ಲೇ ವಿಶೇಷವಾಗಿ ಕೆಲವೊಂದಿಷ್ಟು ಜನ ನಮ್ಗೆ ಇಂಥದ್ದು ಬೇಕಂತ ಪಟ್ಟು ಹಿಡಿದ ಕೆಲವೊಂದು ಖಾತೆಗಳು ಉಳಿಸ್ಕೊಂಡ್ರು. ಅದರಲ್ಲೂ ಮುಖ್ಯವಾಗಿ ಎಂ ಬಿ ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು, KJ ಜಾರ್ಜ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು, ಜಮೀರ್ ಅಹ್ಮದ್ರು, ಸಂತೋಷ್ ಲಾಡ್, SS ಮಲ್ಲಿಕಾರ್ಜುನ್, ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ ಇವರು ಹೆಚ್ಚು ಕಡಿಮೆ ತಾವು ಏನು ಬಯಸಿದ್ರು ಅವುಗಳು ಉಳಿಸ್ಕೊಂಡ್ರು. ಇನ್ನು ಉಳಿದವರು ಸ್ವಲ್ಪ ಚೇಂಜಿಸೋದು, ಹೊಸದಾಗಿ ಇದ್ದವ್ರಿಗೆ ಹೊಸ ಕೊಟ್ಟಿದ್ದಾರೆ. ಎರಡನೇ ಒಂದು ಹಂತದಲ್ಲಾದಂಥದ್ದು ಏನೋ ಇರಲಿ, ಕಡೆಗೂ ಒಂದು ಏನೋ ತಿಕ್ಕಾಟ ಕುಸ್ತಿ ಒಂದು ಎಂಡ್ ಆಗ್ಯದಪ್ಪ ಅಂತ ಸಮಾಧಾನ ನಿಟ್ಟುಸರ ಬಿಟ್ಟರೂ ಸಹಿತ ಇದು ಅಷ್ಟು ಸುಲಭವಾಗಿ ಮಳೆ ನಿಂತರೂ ನಿಲ್ಲದ ಹನಿಯ ಕಾಟ ನಿಶ್ಚಿತನೇ ಇದೆ. ಇರಲಿ, ಈಗ ಇರುತ್ತಿರುವಂಥ ಸಿದ್ದರಾಮಯ್ಯರ ಒಂದು ಏನು ಬೆಂಬಲಿಗರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇನ್ನು ಕೆಲವೊಬ್ರು ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಯಾರದಾರ ಅವರು ಸ್ವಲ್ಪ ಕಿರಿಕಿರಿ ಆಗೋದನ್ನು. ಈಗ ಮುಖ್ಯ ಇರುವಂಥದ್ದು ಏನಪ್ಪ ಅಂತಂದ್ರೆ, ಈಗ ಇದ್ದಂಥ ಈ ಎಲ್ಲ ಟೋಟಲ್ ಒಬ್ಬರನ್ನ ಬಿಟ್ಟು ಇನ್ನೂ ಒಂದು ಖಾಲಿ ಇದೆ. ಆ ಪೋಸ್ಟ್ನಲ್ಲಿ ಯಾರು ತೊಗೊಳ್ತಾರೋ ಗೊತ್ತಿಲ್ಲ. ಮತ್ತು ಅದೇ ಕಾಲಕ್ಕೆ ಮಂಕಾಳ ವೈದ್ಯರಿಗೂ ಅವ್ರನ್ನೂ ಡೆಪ್ಯೂಟಿ ಸ್ಪೀಕರ್ ಮಾಡ್ಬೇಕಂತೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರು ಹೋಗ್ತಾರಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗ್ಯದ. ಇನ್ನು ಸಹಜದ ಎಲ್ಲರಿಗೂ ಏನು ಮಾಡ್ಬೋದು ಏನಿಲ್ಲ 12 ತಿಂಗಳು 16 ತಿಂಗಳು ಉಳಿದದ. ಅಷ್ಟರೊಳಗೆ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಮುಖ್ಯ ಇರೋದೇನಪ್ಪ ಅಂತಂದ್ರೆ 2028ರಲ್ಲೇ ತಮ್ಮನ್ನು ತಾವು ಗೆಲ್ಲೋದಕ್ಕೆ ತರಿಸ್ಕೊಳ್ಳುವಂಥದ್ದು, ರೆಡಿ ಮಾಡ್ಕೊಳ್ಳುವಂಥದ್ದು, ಅದು ಅವಕಾಶ ಮಾಡಿಕೊಟ್ಟದ್ದು. ಜೊತೆಗೆ ಈ ಅಧಿವೇಶನದಲ್ಲೇ ಜೋರ್ದಾರಾಗಿ ಈಗಾಗಲೇ ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ವಿ, ವಿರೋಧ ಪಕ್ಷಗಳು ಜಂಟಿಯಾಗಿದ್ದಾರೆ. ಒಂದು ಕಡೆಗೆ ನಮ್ಮ BJP, ಇನ್ನೊಂದು JDS ಜಂಟಿಯಾಗಿ ಅಟ್ಯಾಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅವ್ರಿಗೆ ಮುಖ್ಯ ಏನಪ್ಪ ಅಂದರೆ, ಈಗ ಅವ್ರಿಗೆ ಅನುಕೂಲ ಸಿಕ್ಕಂಥದ್ದು ಈ ಒಂದು ಕ್ಯಾಬಿನೆಟ್ ರಚನೆಯಲ್ಲೇ ದುಡ್ಡು ಓಡಾಡೋದ, ದುಡ್ಡು ತೊಗೊಂಡು ಹೆಚ್ಚು ಯಾರು ಕೊಟ್ಟಿದ್ದಾರೆ ಅವ್ರನ್ನ ಸ್ವಲ್ಪ ಪೋಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಒಂದು ವಾದ ಮಾಡ್ತಾರೆ. ಮಾಡಲಿ. ಮತ್ತು ಇನ್ನೊಂದು ಏನಪ್ಪ ಈಗ ಗೊತ್ತದ, ಈ ನಾಗೇಂದ್ರ ಮೇಲೂ ಈಗ ಅವರು ದಾಳಿ ಅದ. ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ ಆರೋಪಗಳಿದ್ದಾವೆ. 36 ಕೇಸುಗಳು ಅವ್ರ ಮೇಲೆ ಇದ್ದಾವೆ. ಜೊತೆಗೆ ಇನ್ನೂ ಮುಗಿದಿಲ್ಲ, ಇನ್ನೂ ಎನ್ಕ್ವೈರಿ ಹಂತದಾಗದ. ಅದಕ್ಕೆ ಅವರು ನೀವು ಆ ಆರೋಪಿಯನ್ನು ಕೂಡುದು ಒಂದು ವಿರೋಧ ಮಾಡುವಂಥದ್ದು ಈ ಅಧಿವೇಶನದಲ್ಲಿ ಮಾಡುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಒಂದು ಅನುಕೂಲದವ್ರು ಮಾತಾಡಲಿಕ್ಕೆ. ಬಟ್ ಇಲ್ಲಿ ಏನೈತಪ್ಪ ಅಂದರೆ, ಕಾನೂನೊಳಗೆ ಆರೋಪಿತ ರಿಸೈನ್ ಮಾಡಲೇಬೇಕು ಅಂತಿಲ್ಲ. ಅಪರಾಧಿ ಆದರೆ ಮಾತ್ರ ರಿಸೈನ್ ಮಾಡಬೇಕು ಅನ್ನುವಂಥದ್ದು ನಿಶ್ಚಿತ. ಇದನ್ನು ಹಿಂದೆ ನಮ್ಮ ಕುಮಾರಸ್ವಾಮಿ ಹೇಳಿದ್ರು ಹೌದು, ತಮ್ಮ ಮಕ್ಕಳ ಸಲುವಾಗಿ ಮಾತಾಡೋ ಮುಂದೆ ಅದೇನೋ ಆಗಲಿ, ಅದೊಂದು ರೀತಿಯಿಂದ ಏನೋ ಇದ್ರ ಸಹ ಜನರ ಮುಂದೆ ಹೇಳೋದಕ್ಕೆ ಹೌದಪ್ಪ ಇವ್ರ ಮೇಲೆ ದೋಷ ಇಟ್ಕೊಂಡು ನಮಗೆ ಒಂದು ಪ್ರಚಾರ ಮಾಡೋದಕ್ಕೆ ಹಾದಿ ಆಗ್ತದೆ. ಇನ್ನು ಇಂಥ ಒಂದು ಸಂದರ್ಭದಲ್ಲೇನ ಕುಮಾರಸ್ವಾಮಿಗೆ ಒಂದು ಸ್ವಲ್ಪ ಪೆಟ್ಟಾಗುವಂಗೆ, JDS ಪೆಟ್ಟಾಗುವಂಗೆ ನಮ್ಮ ಪ್ರಜ್ವಲ್ ರೇವಣ್ಣವರ ಜೈಲದಲ್ಲಿದ್ದು ಏನೇನೋ ಗದ್ದಲ ಮಾಡುವಂಥ ವಿಷಯಗಳು ಬಂದಿದ್ದು ಮೋಸ್ಟ್ಲಿ JDS ಒಂದು ಹಿನ್ನಡೆ ಆಗ್ಬೋದು. ಯಾಕಂತಂದ್ರೆ ಸಹಜದ ಯಾವ ಒಂದು ಪ್ರಭಾವವನ್ನು ಇಟ್ಟುಕೊಂಡು ಜೋರದಲ್ಲಿ ಅಟ್ಯಾಕ್ ಮಾಡ್ಬೇಕಂತ ಮಾಡಿದ್ದು JDS ಅಲ್ಲಿ ಸ್ವಲ್ಪ ಅದು ಕುಂಠಿತದಂಕ ಅಂತ ಇದೆ. ಅದೇನೋ ಇರಲಿ, ಈಗ ಮುಖ್ಯ ಏನಪ್ಪ ಅಂತಂದರೆ ಬಿಡದಿ ವಿಷಯವನ್ನು ದೊಡ್ಡದು ಮಾಡುವಂಥದ್ದು. ಜೊತೆಗೆ ನಾಗೇಂದ್ರ ಅವರ ಈ ಪೋರ್ಟ್ಫೋಲಿಯೋ ಅದು ಯಾವುದೋ ಇಲ್ಲ, ಅದನ್ನು ವಿರೋಧ ಮಾಡುವಂಥದ್ದು ಮಾತ್ರ ಜೋರದ. ಇನ್ನು ಏನಾಗ್ಬೋದು, ಇವತ್ತಿಂದ ಶುರುವಂತಿ ಆಗುವುದಿಲ್ಲ ಸದನ 13ರಿಂದ. ಆ 13ರ ಈ ಅಧಿವೇಶನದಲ್ಲೇ ಈ ಆರಂಭವಾಗುವಂಥ ಈ ಅಧಿವೇಶನದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೋದು. ಮುಖ್ಯವಾಗಿ ವಿರೋಧ ಪಕ್ಷಗಳಂತೂ ಒಂದು ಕ್ಷಣನೂ ಸಹಿತ ಈಗ ಆಡಳಿತಾರೂಢ ಪಕ್ಷವನ್ನು ತಡೆಯುವಂಥ, ಪ್ರಶ್ನೆ ಮಾಡುವಂಥ ಎಲ್ಲ ಅವಕಾಶಗಳು ಉಪಯೋಗ ಮಾಡುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ಚರ್ಚೆಯ ವಿಷಯಗಳು ಮುಂದಿನ ಹಲವು ದಿನಗಳೊಳಗೆ ಚರ್ಚಾ ವಿಷಯಗಳಾಗಿ ಉಳಿಯೋದ್ರಿಂದಾಗಿ BJP ಮತ್ತು JDS ಒಂದು ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಮಾಡುವಂಥ ಅಥವಾ ಜಂಟಿಯಾಗಿ ವಿರೋಧ ಮಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಅದೇ ಕಾಲಕ್ಕೆ
ಕಾಂಗ್ರೆಸ್ ಆದರೂ ಸಹಿತ ಈಗಾಗಲೇ ಅದು ಗ್ಯಾರಂಟಿಗಳು ಕೊಟ್ಟದ. ಅದೇ ಕಾಲಕ್ಕೆ ಮುಖ್ಯಮಂತ್ರಿಗಳು ಸಿ ಎಮ್ ಅವ್ರನ್ನ ಬದಲು ಮಾಡ್ಯದ. ಮತ್ತು ಇನ್ನೊಂದು ಹಿಂದುಳಿದವ್ರಿಗೆ ಇಲ್ಲಪ್ಪ ನಾವು ಕಾಂತರಾಜ್ ವರದಿನೋ ಮತ್ತೊಂದು ವರದಿನೋ ಈಗಾಗಲೇ ಬಂದಿದ್ದಾವೆ, ಅವುಗಳು ಅನುಷ್ಠಾನಗೊಳಿಸ್ತೀವಿ ಅಂತ ಮಾತಾಡಿದ್ದಾರೆ. ಒಂದು ನೀರಾವರಿ ಗ್ಯಾರಂಟಿ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಅಧಿಕಾರದತ್ತ ಮುಂದುವರಿಬೇಕು ಅನ್ನೋಂಥ ಒಂದು ಚಾಕಚಕ್ಯತೆ ಮರೆಯುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅಧಿವೇಶನಕ್ಕೆ ಬಹಳ ಮಹತ್ವ ಅದ. ಯಾಕೆ ಮಹತ್ವಪ್ಪ ಅಂತಂದ್ರೆ ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳು ಎರಡೂ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಈ ಅಧಿವೇಶನವನ್ನು ಬಳಸೋದ್ರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಯಾರು ಜನರ ಸಮೀಪ ಹೋಗಿ ಮುಟ್ತಾರೆ, ಜನರ ಮನಸ್ಸನ್ನು ತಲುಪ್ತಾರೆ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ತದೆ. ಏನೂ ಮುಖ್ಯ ಇರಲಿ, ನಮ್ಮ ಈ ಒಂದು ಸಂದರ್ಭದಲ್ಲೇ ಜನನೂ ಸಹಿತ ನಮ್ಮ ಮತದಾರರು ಸಹಿತ ಹೆಸರುಗೊಳ್ಬೇಕಾಗಿದೆ. ಯಾರನ್ನಪ್ಪ ಯಾರು ಸಪೋರ್ಟ್ ಮಾಡಬೇಕು, ನಾಳೆ ಭವಿಷ್ಯದಲ್ಲಿ ನಮ್ಗೆ ಹೆಚ್ಚಿಗೆ ಅನುಕೂಲ ಅಂದ್ರೆ ಬದುಕಿಗೆ ಅನುಕೂಲ ಮಾಡಿಕೊಳ್ಳುವಂಥ, ಮಾರ್ಕೆಟ್ ರೇಟ್ ಕಡಿಮೆ ಆಗುವಂಥ, ಬದುಕು ಸರಳಾಗುವಂಥ ಮಾಡುವಂಥ ನಾಯಕರು ಯಾರಿದ್ದಾರೆ ಪ್ರಾಮಾಣಿಕವಾಗಿ ಅನ್ನೋದನ್ನು ಸಹಿತ ಈಗ ಹುಡುಕುವ ಜವಾಬ್ದಾರಿ ಈ ಒಂದು ಏನಪ್ಪ ಅಂದ್ರೆ ಮತದಾರರ ಮೇಲದ. ಅದಕ್ಕೆ ಈಗ ಮತದಾರರಿಗೂ ಆಯಿತು, ಜೊತೆಗೆ ಆಡಳಿತದಲ್ಲಿರೋರು ಆಯಿತು, ವಿರೋಧ ಪಕ್ಷದವರು ಆಯಿತು, ಇವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಂಡು ನಾವು ಯೋಗ್ಯರಪ್ಪ ಅನ್ನೋಂಥ ಒಂದು ಪ್ರಯತ್ನ ತೋರಿಸೋ ಪ್ರಯತ್ನ ಇವ್ರು ಮಾಡ್ತಾಯಿರೋ ಮಾತ್ರ ಏನು ಸುಳ್ಳಲ್ಲ. ಹೀಗಾಗಿ ಈ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ದು ಸಹಿತ ಅನುಕೂಲಗಳು ಆಗಬಹುದು ಕಾಂಗ್ರೆಸ್ಗೆ ಅಂತಂದ್ರೆ. ಅದೇ ಕಾಲಕ್ಕೆ ಅನಾನುಕೂಲಗಳು ಹೆಚ್ಚಿದ್ದಾವೆ ಅಂತೇಳಿ ವಾದ ಮಾಡೋರಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಭಾಳ ತಡೆದಿರೋದು, ಇಲ್ಲಿ ತಡೆಯೋ ಅವಶ್ಯಕತೆ ಇರಲಿಲ್ಲ ಸಂಪುಟ ವಿಸ್ತರಣೆ. ಅದು ಇವತ್ತು ಏನಪ್ಪ ಅಂತಂದ್ರೆ ಅಧಿವೇಶನದ ನಿನ್ನೆ ಅದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಯಾರು ಯಾವಪ್ಪ ಏನು ಅಂತ, ಯಾವ ಕ್ಯಾಬಿನೆಟ್ ಅಂತೇಳಿ. ಅದಕ್ಕಾಗಿ ಈಗ ಇವರು ಮಂತ್ರಿಗಳಿಗೂ ಸಹಿತ ಆದಂಥ ಮಂತ್ರಿಗಳಿಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಸಮಯ ಬೇಕಾಗ್ತದೆ. ನೋಡೋಣ. ಯಾಕಂದರೆ ಎಲ್ಲರೂ ಇವರಂತ ಈಗಾಗಲೇ ಮಂತ್ರಿಗಿರಿ ಪಡೆದವರಂತೂ ಎಲ್ಲ ಯಾವುದೇ ಖಾತೆ ಕೊಟ್ಟು ನಿರ್ವಹಿಸುವಂಥವ್ರು ಅದಾರ ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ಮಾತಾಡಿಕೊಳ್ಳೋ ವಿಷಯ. ಯಾಕಂದ್ರೆ ಅಲ್ಲಿ ನಡೆಸೋರು ಯಾರಪ್ಪ ಅಂದ್ರೆ IAS ಅಧಿಕಾರಿಗಳು ಅಧಿಕಾರ ನಡೆಸ್ತಾ ಇರ್ತಾರೆ. ಇವ್ರು ಜಸ್ಟಪ್ಪ ಏನು ಒಂದು ರೀತಿಯಿಂದ ವಿಷಯ ತಿಳ್ಕೊಂಡು ಸಹಿ ಮಾಡಿ ಕಳಿಸುವಷ್ಟಪ್ಪ ಏನು ಅನ್ನೋಂಗದ. ಯಾಕಂದರೆ ಎಲ್ಲ ವಿಷಯಗಳು ಅಥವಾ ತಿಳುವಳಿಕೆ ಜ್ಞಾನ ಎಲ್ಲ ಈ ಒಂದು ಮಂತ್ರಿಗಳಿಗೆ ಇರ್ತದಂತಲ್ಲ. ಮಂತ್ರಿಗಳು ಅಲ್ಲಿಯ ಡೈರೆಕ್ಷನ್ ಮೇಲೆ ಅದರಲ್ಲೂ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, IAS IPS ಇಂಥೆಲ್ಲ ಮಾಡಿಕೊಂಡು ಅವರ ಸಲಹೆ ಸೂಚನೆ ಮೇಲೆ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಆಡಳಿತ ನಡೆಸುವಲ್ಲೇ ಭ್ರಷ್ಟಾಚಾರ ರಹಿತವಾಗಿ ಕೊಡ್ಲಿಕ್ಕೆ ಸಾಧ್ಯನ ಅಂತ ಈಗಾಗಲೇ ಹೇಳಿದಾರೆ. ನಾವು ಭ್ರಷ್ಟಾಚಾರ ರಹಿತವಂತ ಆಡಳಿತ ಕೊಡ್ತೀವಿ ಮುಂದಿನ ಒಂದೂವರೆ ತಿಂಗಳದಲ್ಲೇ ಅಲ್ಲೇ 1.5 ವರ್ಷದಲ್ಲೇ ಅಂತ ಏನೋ ಮಾತಾಡಿದ್ದಾರೆ. ಈಗಾಗಲೇ ಅದನ್ನು ಲೇವಡಿನೂ ಮಾಡಿದ್ದಾರೆ ಆರ್ ಅಶೋಕ್. ನಿಮ್ಮೆಲ್ಲ ಆರೋಪ ಸಾಗಿಸ್ಲಿದ್ದವ್ರು ರೀ, ನೀವೇನು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀರಿ ನಂಗೆ ಅವರು ಟೀಕೆ ಮಾಡಿದ್ದಾರೆ. ಅವ್ರು ವಿರೋಧಿಗಳು ಟೀಕೆ ಮಾಡ್ತಾಯಿದ್ದಾರೆ. ನಿಮ್ಮಲ್ಲೇ ಭ್ರಷ್ಟಾಚಾರ ಅದ. ಇದನ್ನು ಕೆಲವೊಂದು ರೆಫರು ಮಾಡಿದ್ದಾರೆ. CBI ಆಗಿರ್ಬೋದು ಮತ್ತು ಅವ್ರ ಆಸ್ತಿ ಬಗ್ಗೆ ಆಗಿರ್ಬೋದು ಮಾಡಿ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಒಳ್ಳೆ ಭ್ರಷ್ಟಾಚಾರ ಹೋಗಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡುವ ದಿಶೆಯಲ್ಲೇ ಈ ಒಂದೇನಪ್ಪ ಅಂತಂದ್ರೆ ನಮ್ಮ ಆಡಳಿತಾರೂಢ ಪಕ್ಷ ಘೋಷಣೆ ಮಾಡ್ತಾಯಿದೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಏನೋ ಗೊತ್ತಿಲ್ಲ. ಆದ್ರೆ ಅಪೋಸಿಷನ್ದವ್ರು ಮಾತ್ರ ಅಗ್ದಿ ಗಟ್ಟಿಯಾಗಿ ನೀವೇನು ಮಾಡ್ತೀರ ಮಾಡ್ರಪ್ಪ ಮಾಡ್ರಿ, ನಾವು ನೋಡ್ತೀವಿ ಎಷ್ಟು ಭ್ರಷ್ಟಾಚಾರ ಓಡಿಸ್ತಾರೆ ಹೇಳಿದೆ ಅಂತೇಳಿ ಅನ್ನುವಂಥ ಮಾತುಗಳನ್ನು ಸಹಿತ ಇವತ್ತು ಈ ಒಂದು BJP ಅಥವಾ ಈ ಒಂದು JDS ಮಾಡ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ಹೊಸ ಕ್ಯಾಬಿನೆಟ್ ಎಷ್ಟು ಮಟ್ಟಿಗೆ ಜನರಿಗೆ ಸ್ಪಂದಿಸ್ತದೆ, ಜನರಿಗೆ ಕೆಲಸ ಮಾಡ್ತದೆ ಅನ್ನೋ ಸಹಿತ ಮುಖ್ಯ ಆಗ್ತದೆ. ಯಾಕಂದರೆ ಮುಂದಿನ ಒಂದೂವರೆ ತಿಂಗಳ ಪೂರ್ತಿ ಈ ಆಡಳಿತಾರೂಢ ಪಕ್ಷದ ಎಕ್ಸಾಮ್ ಆಗಿ ಹೋಗ್ಬಿಡ್ತದೆ. ಇನ್ನು ಯಾವ ರೀತಿಯಾಗಿ ಇವರು ಒಂದೂವರೆ ಈ ವರ್ಷದಲ್ಲಿ ಆಡಳಿತ ಕೊಡ್ತಾರೆ ಅನ್ನೋ ಸಹಿತ ಅಷ್ಟು ಕುತೂಹಲಕಾರಿ. ನೋಡೋದು ಏನಾಗ್ತದೆ ಅಂತೇಳಿ. ಯಾಕಂದ್ರೆ ಎಲ್ಲರೂ ಹುರುಪಲಿದ್ದಾರೆ ನಾವು ಆಡಳಿತ ಮಾಡ್ತೀವಿ ಅಂತೇಳಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ತರಬಹುದು. ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 74
11402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.